ನನ್ನ ವೈಯಕ್ತಿಕವಾಗಿ ಅವರನ್ನು ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅತ್ಯಂತ ಕಡಿಮೆ ವೆಚ್ಚ ಮತ್ತು ಸಮಯದ ಉಳಿತಾಯ ಹಾಗೂ ಉತ್ಕೃಷ್ಟವಾದ ಆರೋಗ್ಯ ಸೇವೆ, ಈ ಎಲ್ಲ ಧ್ಯೇಯ ಉದ್ದೇಶಗಳನ್ನು ಇಟ್ಕೊಂಡು ಇವತ್ತು ಡೇ ಕೇರ್ ಕೀಮೋಥೆರಪಿ ಘಟಕ ಉದ್ಘಾಟನೆಗೊಂಡಿದೆ. ಮಾತನಾಡಿದಂತಹ ಶ್ರೀಯುತ ದಿನೇಶ್ ಗುಂಡೂರಾವ್ ಸರ್ ಅವರಿಗೆ ತಮ್ಮೆಲ್ಲರ ಒಂದು ದೊಡ್ಡ ಚಪ್ಪಾಳೆಯ ಗೌರವ ಕೊಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ. ಇನ್ನು ಇವತ್ತಿನ ಕಾರ್ಯಕ್ರಮದ ಮುಂದುವರಿದ ಭಾಗವಾಗಿ ಶ್ರೀಯುತ ಹರೀಶ್ ಗೌಡ್ರು ದಯವಿಟ್ಟು ಮಾತನಾಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ಮಾನ್ಯ ಶಾಸಕರು, ಚಾಮರಾಜ ವಿಧಾನಸಭಾ ಕ್ಷೇತ್ರ, ಮೈಸೂರು. ಎಲ್ಲರಿಗೂ ನಮಸ್ಕಾರ. ಇವತ್ತು ಏನು ಡೇ ಕೇರ್ ಕೆಮೊಥೆರಪಿ ಕೇಂದ್ರ ಉದ್ಘಾಟನೆಯನ್ನು ಈಗಾಗಲೇ ನಮ್ಮ ರಾಜ್ಯದ ಜನಪ್ರಿಯ ಮುಖ್ಯಮಂತ್ರಿಗಳು ಮತ್ತು ನನ್ನ ತಂದೆ ಸಮಾನರಾದಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಈಗಾಗಲೇ ನೆರವೇರಿಸ್ಕೊಟ್ಟಿದ್ದಾರೆ. ಅದೇ ರೀತಿ ಈ ಕಾರ್ಯಕ್ರಮದಲ್ಲಿ ನಮ್ಮ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು, ಸಮಾಜ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಮಹದೇವಪ್ಪನವರನ್ನು ವೇದಿಕೆ ಮೇಲೆ ಇದ್ದಾರೆ. ಹಾಗೆಯೇ ನಮ್ಮ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಹಿರಿಯ ಸೋದರರು ಆದಂಥ ದಿನೇಶ್ ಗುಂಡೂರಾವ್ ಅವರನ್ನು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈಗಾಗಲೇ ಅವರು ಕೀಮೋಥೆರಪಿಯಿಂದ ಏನೇನು ಉಪಯೋಗ ಆಗುತ್ತೆ ಅಂತ ಅನ್ನೋದನ್ನು, ಮತ್ತು ಏನಕ್ಕಾಗಿ ನಮ್ಮ ಸರ್ಕಾರ ಈ ಕಾರ್ಯಕ್ರಮನ ತಂತು ಅಂತ ಅನ್ನೋದನ್ನು ತಮಗೆಲ್ರಿಗೂ ಮನವರಿಕೆ ಮಾಡಿಕೊಟ್ಟಿದ್ದಾರೆ. ಇನ್ನೊಬ್ಬರು ನನ್ನ ಸಹೋದರ ಸಮಾನರಾದಂಥ ವಿಧಾನ ಪರಿಷತ್ ಸದಸ್ಯರಾದಂಥ ಸನ್ಮಾನ್ಯ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರು, ಅವ್ರೂ ಒಬ್ಬರು ಡಾಕ್ಟ್ರು. ಅವ್ರೂ ಡಾಕ್ಟ್ರಾಗಿ ನಮ್ಮ ಮೈಸೂರು ನಗರದಲ್ಲಿ ಇರೋದ್ರಿಂದ ನಮಗೆಲ್ರಿಗೂ ಒಂದು ಶಕ್ತಿ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಅದೇ ರೀತಿ ಇನ್ನೊಬ್ಬರು ಡಾಕ್ಟ್ರು ತಿಮ್ಮಯ್ಯನವರು, ಅವರೂ ಡಾಕ್ಟ್ರು, ಮತ್ತು ನಮ್ಮ ಮಾದೇವಪ್ಪ ಸಾಹೇಬ್ರೂ ಡಾಕ್ಟ್ರು. ಇವರು ಇಷ್ಟು ಜನನು ಡಾಕ್ಟ್ರು, ಮೈಸೂರಿನವರೇ ಆಗಿ ಮೈಸೂರಿನಲ್ಲಿ ಮಂತ್ರಿ, ವಿಧಾನ ಪರಿಷತ್ ಸದಸ್ಯರು ಮತ್ತು ಮುಖ್ಯಮಂತ್ರಿಗಳ ಮಗ ಆಗಿರೋದ್ರಿಂದ ನಮ್ಮ ಮೈಸೂರಿಗೆ ಅತಿ ಹೆಚ್ಚು ಸವಲತ್ತು ಸಿಗ್ತೈತೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಅಂತ ಈ ಸಂದರ್ಭದಲ್ಲಿ ನಾನು ಭಾವಿಸ್ತಾ, ಅದೇ ರೀತಿ ವೇದಿಕೆ ಮೇಲೆ ಕೂತಿರುವಂಥ ಎಲ್ಲ ಗಣ್ಯರೇ, ಇವತ್ತೇನು ಡೇ ಕೇರ್ ಕೀಮೋಥೆರಪಿ ಅಂತ ಅನ್ನೋದನ್ನು ನಮ್ಮ ಮೈಸೂರಿಗೆ, ಈ ಕೀಮೋಥೆರಪಿಗೆ ಮೈಸೂರಿನಿಂದ ಬೆಂಗಳೂರಿಗೆ ಹೋಗ್ಬೇಕಾದಂಥ ಪರಿಸ್ಥಿತಿ ಇತ್ತು ಎಲ್ರಿಗೂ. ಅದನ್ನು ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮೈಸೂರು ನಗರದಲ್ಲೇ ಮತ್ತು ಬೇರೆ ಎಲ್ಲಿ ಜಿಲ್ಲಾ ಹಾಸ್ಪಿಟ್ಲ್ಗಳಿದೆ ಅಲ್ಲೆಲ್ಲ ಕಡೆನೂ, ಎಲ್ಲ ಜಿಲ್ಲೆಯಲ್ಲೂ ಇವತ್ತು 16 ಜಿಲ್ಲೆಗೆ ಇವತ್ತು ಕೀಮೋಥೆರಪಿನ ಲೋಕಾರ್ಪಣೆ ಮಾಡಿದ್ದಾರೆ. ಅವ್ರಿಗೆ ಆ ಭಗವಂತ ಇನ್ನೂ ಹೆಚ್ಚಿನ ಆಯುಸ್ಸು ಮತ್ತು ಅಧಿಕಾರ, ಇನ್ನೂ ಹೆಚ್ಚು ಶಕ್ತಿಯನ್ನು ಕೊಡಬೇಕು ಅಂತ ಅಂದ್ಬಿಟ್ಟು ನಾನು ತಾಯಿ ಚಾಮುಂಡೇಶ್ವರಿಯಲ್ಲಿ ಬೇಡ್ಕೊಳ್ತೀನಿ. ಏನಕ್ಕೆ ಅಂತ ಅಂದರೆ, ಇವತ್ತು ಮೈಸೂರು ನಗರದಲ್ಲಿ ನಿಮಾನ್ಸ್ ಒಂದಿಲ್ಲ ಅಂತ ಅಂದ್ಬಿಟ್ಟು ನಾನು ಹೇಳಿದೆ ಸಾಹೇಬ್ರಿಗೆ ಈಗ ಬರಬೇಕಾದ್ರೆ, ಅದನ್ನು ಆಗೈತೆ ಕಣೋದು ಅಂದರೆ ಲಾಸ್ಟ್ ಬಡ್ಜೆಟಲ್ಲಿ ಅದನ್ನು ತಂದರು. ಅದನ್ನು ನಿಮಾನ್ಸ್ ಅದೊಂದು ಕೇಂದ್ರ ನಮ್ಮ ಮೈಸೂರು ನಗರಕ್ಕೆ ಬಂದರೆ ಎಲ್ಲ ವಿಭಾಗದ ಹಾಸ್ಪಿಟ್ಲುಗಳನ್ನು ನಮ್ಮ ಮೈಸೂರು ನಗರಕ್ಕೆ ತಂದಂಥ ಕೀರ್ತಿ ಅದು ಯಾರಿಗಾರು ಸಲ್ಲಿದ್ರೆ ಅದು ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ಸಲ್ಲಬೇಕು ಅಂತ ಅನ್ನೋದು ನನ್ನ ಇದಕ್ಕೆ ಪೂರಕವಾಗಿ ಈಗಿಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ವಿ. ನಮ್ಮ ಯತೀಂದ್ರ ಸಿದ್ದರಾಮಯ್ಯನವರು ಅವರ ಪಿ ಎ ಅವ್ರನ್ನ ಕರೆದ್ಬಿಟ್ಟು ಈ ಹಾಸ್ಪಿಟ್ಲ್ಗಳಿಗೆ ಏನೇನು ಎಕ್ವಿಪ್ಮೆಂಟ್ಸ್ಗಳು ಬೇಕು ಅದನ್ನೆಲ್ಲವನ್ನು ಒಂದು ಲಿಸ್ಟ್ ಮಾಡಿ ಒಂದು ಫಾಲೋ ಅಪ್ ಮಾಡಿ ಅದನ್ನು ನಾವು ಮಾತಾಡಿ ಪ್ರಿನ್ಸಿಪಲ್ ಸೆಕ್ರೆಟರಿ ಹತ್ರ ಮಾತಾಡಿ ಅದಕ್ಕೆ ಏನೇನು ಬೇಕು ಅದು ಎಲ್ಲದಕ್ಕೂ ಸಹಕಾರ ಕೊಡುವಂಥ ಕೆಲಸವನ್ನು ಮಂತ್ರಿಗಳ ಹತ್ರನೂ ದಿನೇಶ್ ಗುಂಡೂರಾವ್ ಸಾಹೇಬ್ರ ಹತ್ರನೂ ಮಾತಾಡಿ ಮಾಡಿಸೋದ ಅಂತ ಅಂದ್ಬಿಟ್ಟು ಹೇಳಿದ್ರು. ನಿಜವಾಗ್ಲೂ ಅಪ್ಪ ಮಕ್ಕಳಿಗೆ ಇಬ್ರಿಗೂ ಬಡ ಜನಗಳ ಬಗ್ಗೆ ಎಷ್ಟು ಕಾಳಜಿ ಐತೆ ಅಂತ ಅನ್ನೋದನ್ನು ನಾವು ಈ ನಿದರ್ಶನನೇ ಸಾಕು. ಇದಿಷ್ಟೇ ಇವತ್ತು ಏನು ಅವರು ನಡ್ಕೊಳ್ತಾ ಇದ್ದಾರೆ, ಅದು ಆ ಬಡ ಜನಗಳ ಬಗ್ಗೆ ಅವ್ರಿಗಿರುವಂಥ ಮಮತೆಯಿಂದ ಅವರು ಇದನ್ನೆಲ್ಲವನ್ನು ಯೋಚನೆ ಮಾಡುವಂಥ ಸ್ಥಿತಿಲಿ ಇದ್ದಾರೆ ಅಂತ ನನಗಾದ್ರೂ ಅನಿಸುತ್ತೆ. ಮತ್ತು ಮಾದೇವಪ್ಪನವ್ರೂ ಒಬ್ಬರು ಡಾಕ್ಟ್ರಾಗಿ, ತಿಮ್ಮಯ್ಯನವ್ರೂ ಒಬ್ಬರು ಡಾಕ್ಟ್ರಾಗಿ ನಮ್ಮ KR ಹಾಸ್ಪಿಟ್ಲ್ ಇರ್ಬೋದು ಮತ್ತು ನಮ್ಮ ಡಿಸ್ಟಿಕ್ ಹಾಸ್ಪಿಟ್ಲ್ಗಳಿರ್ಬೋದು ಇವೆಲ್ಲವೂ ಕ್ಲೀನಾಗಿ, ಅಂದರೆ ಈ ಹಿಂದಿನ ಸರ್ಕಾರದಲ್ಲಿ KR ಹಾಸ್ಪಿಟ್ಲ್ ಬಗ್ಗೆ ಸುಮಾರು ಕಂಪ್ಲೇಂಟ್ ಬರ್ತಾಯಿತ್ತು. ನಮ್ಮ ಸರ್ಕಾರ ಬಂದ ನಂತರ, ಸಿದ್ದರಾಮಯ್ಯ ಸರ್ಕಾರ ಬಂದ ನಂತರ ಯಾವುದೇ ಥರವಾದ ದೂರುಗಳು ಇವತ್ತವರೆಗೆ ನಮಗೆ ಕೇಳಿ ಬರ್ತಾ ಇಲ್ಲ ಅಂತ ಅನ್ನೋದು ನಮ್ಮೆಲ್ಲರ ಒಂದು ಮೆಚ್ಚುಗೆಗೆ ಕಾರಣ. ಅದಕ್ಕೆ ಮಾದೇವಪ್ಪನವರು ಮತ್ತು ತಿಮ್ಮಯ್ಯನವರು, ಯತೀಂದ್ರ ಸಿದ್ದರಾಮಯ್ಯನವರು ಅಂತ ಹೇಳಿದ್ರೆ ತಪ್ಪಾಗಲಾರ್ದು ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸ್ತಾ, ಹಾಗೆಯೇ
ಮೈಸೂರು ನಗರಕ್ಕೆ ಬರೀ ಹೆಲ್ತ್ ಬಗ್ಗೆ ಮಾತ್ರ ಅಲ್ಲ ಅವ್ರು ಕನ್ಸರ್ನ್ ಇರೋದು, ನಮ್ಮ ಸಿದ್ದರಾಮಯ್ಯ ಸಾಹೇಬ್ರದ್ದು ಎಜುಕೇಶನ್ ಬಗ್ಗೆನೂ ಅತಿ ಹೆಚ್ಚು ಕಾಳಜಿ ಇಟ್ಕೊಂಡು ಶೈಕ್ಷಣಿಕವಾಗಿ ಶಿಕ್ಷಣವನ್ನು ಎಲ್ಲರನ್ನು ಪಡಿಬೇಕು, ಎಲ್ಲ ಗ್ರಾಮೀಣ ಪ್ರದೇಶದಲ್ಲಿರುವಂಥ ಎಲ್ಲ ಮಕ್ಕಳುಗಳನ್ನು ಪಡಿಬೇಕು, ಎಲ್ಲ ಬಡವರನ್ನು ಶಿಕ್ಷಣವನ್ನು ಪಡಿಬೇಕು, ಮತ್ತು ಈ ರಾಜ್ಯದಲ್ಲಿ ಅವ್ರದ್ದೇ ಆದಂಥ ಸ್ಥಾನಮಾನಗಳನ್ನ ಅವರು ಶಿಕ್ಷಣದಿಂದ ಪಡ್ಕೊಳ್ಬೇಕು ಅಂತ ಅನ್ನೋ ಇಂಟೆನ್ಷನಿಂದ ಮೈಸೂರು ನಗರದಲ್ಲಿ ನಾನು ನಿಮ್ಗೊಂದು ಉದಾಹರಣೆ ಹೇಳ್ತೀನಿ. ಇಲ್ಲಿವರೆಗ ಸ್ವತಂತ್ರ ಬಂದು ನಂತರ ಮಹಾರಾಣಿಸ್ ಕಾಲೇಜು ಪ್ರಾರಂಭ ಆಗಿದ್ದಾಗ್ಲಿಂದ ನಾನು ನೋಡಿ ಕೃಷ್ಣರಾಜ ಒಡೆಯರ್ ಅವರು ಮಹಾರಾಣಿಸ್ ಕಾಲೇಜನ್ನು ಓಪನ್ ಮಾಡಿದಂಥವ್ರು. ಆಗ್ಲಿಂದ ಇಲ್ಲಿವರೆಗ ಬರೀ 300 ಜನಕ್ಕೆ ಮಾತ್ರ ಅಲ್ಲಿ ವಿದ್ಯಾರ್ಥಿನಿಯರಿಗೆ ವಿದ್ಯಾರ್ಥಿ ನಿಲಯ ಇದ್ದಿದ್ದು, ಬರೀ 300 ಜನಕ್ಕೆ. ನಾನು ಗೆದ್ದ ನಂತರ ವೆರಿ ಫಸ್ಟ್ ನಾನು ಕೇಳಿದ್ದು ಸಿದ್ದರಾಮಯ್ಯ ಸಾಹೇಬರಿಗೆ, ಅಣ್ಣ ಹಿಂಗೆ ವಿದ್ಯಾರ್ಥಿನಿಯರು 14,000 ಜನ ವಿದ್ಯಾರ್ಥಿನಿಯರು ಮಹಾರಾಣಿಸ್ ಕಾಲೇಜಿಗೆ ಪ್ರತಿ ವರ್ಷ ಓದೋದಕ್ಕೆ ವಿದ್ಯಾಭ್ಯಾಸ ಮಾಡೋದಕ್ಕೆ ಬರ್ತಾರೆ, ಅವ್ರಿಗೆ ಉಳ್ಕೊಳ್ಳೋಕ್ಕೆ ಜಾಗ ಇಲ್ಲದೆ ಸುಮಾರು ಜನ ಅರ್ಧಕ್ಕೇನೆ ವಿದ್ಯಾಭ್ಯಾಸವನ್ನು ಬಿಟ್ಟೋಯ್ತವ್ರೆ ಅಂತ ಹೇಳಿದ ತಕ್ಷಣವೇ ಇಮಿಡಿಯೇಟ್ ಆಗಿ 2,900 ಜನಕ್ಕೆ ಅಲ್ಲಿ ಉಳ್ಕೊಳ್ಳುವಂಥ ವ್ಯವಸ್ಥೆನ ವಿದ್ಯಾರ್ಥಿ ನಿಲಯವನ್ನು ಕೊಟ್ಟಿದ್ದು ಏಕೈಕ ಮುಖ್ಯಮಂತ್ರಿ ಅದು ಯಾರು ಇದ್ರೆ ನಮ್ಮ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ಈ ಥರ ಮನಸ್ಥಿತಿ ಇರುವಂಥ ಒಬ್ಬ ನಾಯಕ, ಒಬ್ಬ ಮುಖ್ಯಮಂತ್ರಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸದಾ ಇರಲಿ. ಮುಖ್ಯಮಂತ್ರಿಯಾಗಿ ಅವರು ನಮ್ಮ ರಾಜ್ಯಕ್ಕೆ, ನಮ್ಮ ಅಂದರೆ ನಾನು ವೈಯಕ್ತಿಕವಾಗಿ ನಾನು ಸ್ವಾರ್ಥ ಕೇಳ್ಕೊಂತೀನಿ, ಮೈಸೂರು ನಗರಕ್ಕೆ, ಮೈಸೂರು ಜಿಲ್ಲೆಗೆ ಅತಿ ಹೆಚ್ಚು ಇದನ್ನ ಅಭಿವೃದ್ಧಿಯನ್ನು ಮಾಡುವಂಥ ನಾಯಕ ನಮಗೆ ಬೇಕು ಅಂತ ಅಂದ್ಬಿಟ್ಟು ನಾವು ಅವ್ರನ್ನ ಕೋರ್ಕೊಂತೀವಿ. ಅವರು ಶಾಶ್ವತವಾಗಿ ಮುಖ್ಯಮಂತ್ರಿ ಆಗಿರಬೇಕು ಅಂತ ಅನ್ನೋದು ನಮ್ಮೆಲ್ಲರ ಆಸೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ, ಮತ್ತು ಇವತ್ತೇನು ಕೀಮೋಥೆರಪಿ ಈ ಕಿದ್ವಾಯಿ ಸೆಂಟ್ರ್ ಈಗಾಗಲೇ ಅವರೇನೆ ಬಂದು ಗುದ್ಲಿ ಪೂಜೆಯನ್ನು ಮಾಡಿ ಈಗಾಗಲೇ ಮುಗಿಯುವ ಹಂತಕ್ಕೆ ಬಂದೈತೆ ಬಿಲ್ಡಿಂಗು. ಈಗ ಸ್ಟ್ರಕ್ಚರ್ ಎಲ್ಲ ಮುಗಿತಿದ್ದಂಗೆ ಇನ್ನೊಂದು 2 ರಿಂದ 3 ತಿಂಗಳಲ್ಲಿ ಕಿದ್ವಾಯಿ ಸೆಂಟ್ರನ್ನು ಲೋಕಾರ್ಪಣೆ ಮಾಡುವಂಥ ಸಮಯ ಬೇಗನೆ ಬರ್ತದೆ. ಆ ಕಿದ್ವಾಯಿ ಸೆಂಟ್ರ್ ಮಾಡಿದ ನಂತರ ಕ್ಯಾನ್ಸರ್ ರೋಗಿಗಳು ಏನವ್ರೆ ನಮ್ಮ ಮೈಸೂರು ಭಾಗದಲ್ಲಿ, ಹಾಸನ ಇರ್ಬೋದು, ಮಂಡ್ಯ ಇರ್ಬೋದು, ಚಾಮರಾಜನಗರ ಇರ್ಬೋದು, ಮಡಿಕೇರಿ ಇರ್ಬೋದು, ಮೈಸೂರು, ಈ 5 ಜಿಲ್ಲೆಯವರು ಮೈಸೂರು ನಗರದಲ್ಲೇ ಬಂದು ಆ ಕಿದ್ವಾಯಿ ಸೆಂಟ್ರಲ್ಲಿ ಅವರು ಚಿಕಿತ್ಸೆಯನ್ನು ಪಡಿಬೋದು ಅಂತ ಅನ್ನೋದು, ಅದಕ್ಕೆ ಕಾರಣಕರ್ತರು ಸನ್ಮಾನ್ಯ ಮುಖ್ಯಮಂತ್ರಿ ಅವರು ಅಂತ ಹೇಳಿದ್ರೆ ಅದು ಅತಿಶಯೋಕ್ತಿ ಅಲ್ಲ. ಹಾಗಾಗಿ ಇವತ್ತು ಒಬ್ಬ ಎಮ್ಮ ಮಾತಾಡಬೇಕಾದ್ರೆ ಅಲ್ಲಿ ಹೋದ್ವಿ ನಾವು, ಸಾಹೇಬ್ರನ್ನ ನೋಡ್ಬಿಟ್ಟು, ಸಾಹೇಬ್ರೆ ನಿಮ್ಮಿಂದ ಬದುಕಿದೀವಿ ಅಂದರು. ಏನಮ್ಮ ಹಂಗಂದ್ರೆ ಅಂತ ಅಂದರು ಸಾಹೇಬ್ರು. ನೀವು ಕೊಡ್ತಾರ 2,000 ರೂಪಾಯಿಂದ ನಾನು ಪ್ರತಿ 15 ದಿವಸಕ್ಕೊಮ್ಮೆ ಬೆಂಗಳೂರಿಗೆ ಹೋಗಿ ನಾನು ಕೀಮೋಥೆರಪಿ ಮಾಡಿಸ್ಕೊಂಡು ಬರ್ತಾ ಇದ್ದೆ. ಆ ಕೀಮೋಥೆರಪಿ ಮಾಡಿಸ್ಕೊಂಡು ಬರೋದಕ್ಕೆ ಆ 2,000 ರೂಪಾಯಿ ಕಾರಣ, ಅದರಿಂದ ನಾನು ಬದುಕಿದ್ದೀನಿ ಅಂತ ಅಂದರು. ಅದಕ್ಕಿಂತ ದೊಡ್ಡ ಆಶೀರ್ವಾದ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿಗಾಗಲಿ ನಮ್ಮ ಸರ್ಕಾರಕ್ಕಾಗಲಿ ಬೇರೆ ಏನು ಬೇಕಾಗಿಲ್ಲ ಅಂತ ಅನ್ನೋದು ನಮ್ಮ ಅನಿಸಿಕೆ ಅಂತೇಳಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂಥವ್ರಿಗೆಲ್ರಿಗೂ, ಅದರಲ್ಲೂ ಹೆಚ್ಚು ನನ್ನ ಕ್ಷೇತ್ರಕ್ಕೆ, ನನ್ನ ಮತಕ್ಷೇತ್ರದಲ್ಲಿರುವಂಥ ಜಾಗಗಳಲ್ಲಿ ಈ ಹಾಸ್ಪಿಟ್ಲುಗಳು ಮತ್ತು ಏನು ಎಜುಕೇಷನ್ ಹಬ್ ಮತ್ತು ಹೆಲ್ತ್ ಹಬ್ ಎರಡೂ ನನ್ನ ಕ್ಷೇತ್ರದಲ್ಲಿ ಜಾಸ್ತಿ ಬರ್ತಿರೋದ್ರಿಂದ ನನಗೂ ವೈಯಕ್ತಿಕವಾಗಿ ಖುಷಿ ಆಗ್ತೈತೆ ಅಂತ ಹೇಳಿ, ಸಿದ್ದರಾಮಯ್ಯನವರ ಆಶೀರ್ವಾದ ಮೈಸೂರಿನ ಜನತೆಯವ್ರ ಮೇಲೆ ಇರಲಿ, ಮೈಸೂರು ಜಿಲ್ಲೆಗೆ ಇರಲಿ. ಅವರು ಹೆಚ್ಚೆಚ್ಚು ಅವರು ಮಾಡಿರುವಂಥ ಕಾರ್ಯಗಳನ್ನ ಹೇಳ್ಕೊಂಡು ಬಂದರೆ, ಅವ್ರು ಯಾವಾಗ ಫೈನಾನ್ಸ್ ಮಿನಿಸ್ಟರ್ ಆಗಿದ್ದಾಗಿಂದನೂ ಹೆಚ್ಚು ಕಡಿಮೆ 20 ವರ್ಷದಿಂದ ಅವರು ಮೈಸೂರಿಗೆ ನಿರಂತರವಾಗಿ ಶ್ರಮಿಸಿದರೆ. ವರ್ಣನಾಲ ಇರ್ಬೋದು, ಬೇರೆ ಬೇರೆ ಕೆಲಸಗಳು ಸುಮಾರು ಕೆಲಸ ಐತೆ, ಅದನ್ನ ಹೇಳಕ್ಕೆ ಒಂದು ದಿನ ಬೇಕಾಗುತ್ತೆ. ಹಾಗಾಗಿ ಆ ನಾಯಕರು ಅಜರಾಮರವಾಗಿರಲಿ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ, ನಮಸ್ತೆ. ಕರ್ನಾಟಕ ಸರ್ಕಾರದ ಅನ್ನಭಾಗ್ಯ ಯೋಜನೆ ಇರಬಹುದು, ಯುವ ನಿಧಿ ಯೋಜನೆ, ಗೃಹಲಕ್ಷ್ಮಿ, ಗೃಹ ಜ್ಯೋತಿ, ಹಾಗೆ ಅನೇಕ ಯೋಜನೆಗಳನ್ನು ಇವತ್ತು ತಂದು ಅನೇಕರಿಗೆ, ಫಲಾನುಭವಿಗಳಿಗೆ ಬಹಳ ಅನುಕೂಲಕರ ಆಗುವಂತೆ ಮಾಡಿಕೊಟ್ಟಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು. ಇವತ್ತು ಮಾತನಾಡಿದಂತಹ ಶ್ರೀಯುತ ಹರೀಶ್ ಗೌಡ್ರಿಗೆ ತಮ್ಮೆಲ್ಲರ ಒಂದು ದೊಡ್ಡ ಚಪ್ಪಾಳೆಯ ಗೌರವವನ್ನು ಕೊಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ, ಇನ್ನೀಗ MOU ಅಂದರೆ ತಿಳುವಳಿಕೆ ಒಪ್ಪಂದದ ಒಂದು ಪತ್ರವನ್ನು ವಿನಿಮಯ ಮಾಡಿಕೊಳ್ಳುವಂತಹ ಕೆಲಸ, ಇದಕ್ಕಾಗಿ ನಾನು ಆಹ್ವಾನಿಸ್ತಾ ಇದ್ದೇನೆ ಪ್ರೀತಿಯಿಂದ. ಇವರು ಕಿದ್ವಾಯಿ ಸ್ಮಾರಕ ಗ್ರಂಥಿ ಸಂಸ್ಥೆ ಬೆಂಗಳೂರು ಹಾಗೂ ಜಿಲ್ಲಾ ಆಸ್ಪತ್ರೆ ಮೈಸೂರು ಇವರ ಮೂಲಕ ಡಾಕ್ಟರ್ ನವೀನ್ ಭಟ್ ವೈ ರವರು, ಹಾಗೆಯೇ ಶ್ರೀಯುತ ಡಾಕ್ಟರ್ ಅಮರ್ನಾಥ್ ರವರು, ಇವರಿಬ್ಬರು ಕೂಡ ಈ MOU ಅನ್ನು ವಿನಿಮಯ ಮಾಡಿಕೊಳ್ಳುವುದರ ಮೂಲಕ ಈ ಡೇ ಕೇರ್ ಕೀಮೋಥೆರಪಿ ಸಂಸ್ಥೆ ಏನು ಇವತ್ತಿನಿಂದ ಆರಂಭಗೊಳ್ತಾ ಇದೆ ಯೂನಿಟ್, ಇದರ ಚಾಲನೆಯನ್ನ ನೀಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ.
ಡೇ ಕೇರ್ ಕಿಮೋಥೆರಪಿ ಕೇಂದ್ರದ ಉದ್ಘಾಟನೆ. ಡೇ ಕೇರ್ ಕಿಮೋಥೆರಪಿ ಕೇಂದ್ರದ ಉದ್ಘಾಟನೆಯಲ್ಲಿ ಪಾಲ್ಗೊಂಡಂತಹ ಮತ್ತು ಇವತ್ತಿನ ಈ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿಕೊಟ್ಟಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮೆಲ್ಲರ ನೆಚ್ಚಿನ ಶ್ರೀಯುತ ಸಿದ್ದರಾಮಯ್ಯನವರು ದಯಮಾಡಿ ತಮ್ಮ ತವರು ಜಿಲ್ಲೆಯಲ್ಲಿ ಈ ಒಂದು ಆರೋಗ್ಯ ಸಂಬಂಧಿ ಯೋಜನೆಯನ್ನ ಇಷ್ಟು ಜನರಿಗೆ ತಲುಪಿಸ್ಬೇಕು ಅನ್ನುವ ನಿಟ್ಟಿನಲ್ಲಿ ಮಾಡಿಕೊಟ್ಟಿದ್ದಾರೆ. ದಯಮಾಡಿ ಮಾತನಾಡಬೇಕು ಅಂತ ಹೇಳಿ ಅವರಲ್ಲಿ ವಿನಂತಿಸ್ಕೊಳ್ತಾ ಇದ್ದೇವೆ. ಈ ಸಮಾರಂಭದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿರ್ತಕ್ಕಂಥ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರು ಆದಂಥ ಡಾಕ್ಟರ್ ಎಸ್.ಸಿ. ಮಾದೇವಪ್ಪ ಅವರ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸಚಿವರಾದಂಥ ಶ್ರೀ ದಿನೇಶ್ ಗುಂಡೂರಾವ್ ಅವರ, ಈ ಸಮಾರಂಭದ ಅಧ್ಯಕ್ಷರು ಶಾಸಕರು ಆದಂಥ ಶ್ರೀ ಹರೀಶ್ ಗೌಡ ಅವರ, ಮೇಲ್ಮನೆಯ ಸದಸ್ಯರಾದಂಥ ಡಾಕ್ಟರ್ ಯತೀಂದ್ರ ಅವರ, ಇನ್ನೊಬ್ಬರು ಮೇಲ್ಮನೆಯ ಸದಸ್ಯರಾದಂಥ ಡಾಕ್ಟರ್ ತಿಮ್ಮಯ್ಯ ಅವರ, ಎಲ್ಲ ಅಧಿಕಾರಿ ಸ್ನೇಹಿತರೆ, ಇಲ್ಲಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಬಂಧುಗಳೇ, ತಾಯಂದಿರೇ, ಮಾಧ್ಯಮದ ಗೆಳೆಯರೇ, ಇವತ್ತು ಮೈಸೂರು ನಗರದ ಜಿಲ್ಲಾ ಆಸ್ಪತ್ರೆಯಲ್ಲಿ ಡೇ ಕೇರ್ ಕೀಮೋಥೆರಪಿ ಚಿಕಿತ್ಸಾ ಕೇಂದ್ರದ ಉದ್ಘಾಟನೆಯನ್ನ ಮಾಡ್ತಾ ಇದ್ದೀವಿ. ಅತ್ಯಂತ ಸಂತೋಷದಿಂದ ಈ ಕೀಮೋಥೆರಪಿ ಚಿಕಿತ್ಸಾ ಕೇಂದ್ರವನ್ನು ಉದ್ಘಾಟನೆ ಮಾಡಿದ್ದೇನೆ ಅಂತೇಳಿ ಘೋಷಣೆ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು 16 ಕೇಂದ್ರಗಳಲ್ಲಿ ಉದ್ಘಾಟನೆ ಆಗ್ತಾ ಇದೆ. ಮೈಸೂರು ಒಂದರಲ್ಲೇ ಅಲ್ಲ, 16 ಕೇಂದ್ರಗಳಲ್ಲಿ, ಅಂದ್ರೆ 16 ಜಿಲ್ಲಾ ಕೇಂದ್ರಗಳಲ್ಲಿ. ಮೈಸೂರಿನಲ್ಲಿ 20 ಹಾಸಿಗೆಗಳ ಕೀಮೋಥೆರಪಿ ಕೇಂದ್ರ ಉದ್ಘಾಟನೆ ಆಗಿದೆ. ಬೇರೆ ಕಡೆ ಎಲ್ಲ 10 ಬೆಡ್ಗಳ ಕೀಮೋಥೆರಪಿ ಕೇಂದ್ರ ಉದ್ಘಾಟನೆ ಆಗ್ತಾ ಇದೆ. ಇವತ್ತೇ ಏಕಕಾಲದಲ್ಲಿ 16 ಕೇಂದ್ರಗಳು ಕೂಡ ಉದ್ಘಾಟನೆ ಆಗ್ತಾ ಇದ್ದಾವೆ. ನಮ್ಮ ಸರ್ಕಾರ ಈ ಕೇಂದ್ರಗಳನ್ನ, ಡೇ ಕೇರ್ ಕೀಮೋಥೆರಪಿ ಚಿಕಿತ್ಸಾ ಕೇಂದ್ರಗಳನ್ನು ಮಾಡಬೇಕು ಅಂತೇಳಿ 24-25 ಬಜೆಟ್ನಲ್ಲಿ ಘೋಷಣೆ ಮಾಡಿದ್ದೆ. ಈಗಾಗಲೇ ದಿನೇಶ್ ಗುಂಡೂರಾವ್ ಅವರು ಹೇಳಿದ್ದಾರೆ, ಕಾರಣಾಂತರದಿಂದ ಕಳೆದ ವರ್ಷ ಉದ್ಘಾಟನೆ ಆಗಲಿಲ್ಲ, ಈ ಸೇವೆ ದೊರಕಲಿಲ್ಲ. ಈಗ 25-26ನೇ ಆರ್ಥಿಕ ವರ್ಷದ ಮೊದಲಲ್ಲೇ ಉದ್ಘಾಟನೆ ಮಾಡಿದ್ದೀವಿ.
ಬಹಳ ಜನ ಕ್ಯಾನ್ಸರ್ ಪೀಡಿತ ರೋಗಿಗಳು ಕೀಮೋಥೆರಪಿ ಚಿಕಿತ್ಸೆಗೆ ಬೆಂಗಳೂರಿಗೆ ಹೋಗಬೇಕಾಗಿತ್ತು. ಬೆಂಗಳೂರಿನಲ್ಲಿ ಕಿದ್ವಾಯಿ ಆಸ್ಪತ್ರೆಯಲ್ಲಿ ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈ ಸೌಲಭ್ಯ ಇದೆ, ಮತ್ತೆ ಅಲ್ಲಿ ಚಿಕಿತ್ಸೆಯನ್ನು ಪಡ್ಕೋಬೇಕಾಗಿತ್ತು. ಇದನ್ನ ಎಲ್ಲ ರೋಗಿಗಳು ಕೂಡ ಬೆಂಗಳೂರಿಗೆ ಹೋಗಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಲ್ಲ. ನಮ್ಮಲ್ಲಿ ಸುಮಾರು 70,000ಕ್ಕೂ ಹೆಚ್ಚು ರೋಗಿಗಳಿದ್ದಾರೆ. 70 ಹೊಸ ರೋಗಿಗಳು ಪ್ರತಿ ವರ್ಷ ಹೊಸ ರೋಗಿಗಳು ಅದನ್ನೇ ಹೇಳ್ತಾ ಇದ್ದೀನಿ. ಪ್ರತಿ ವರ್ಷ ಹೊಸ ರೋಗಿಗಳು ಪತ್ತೆ ಆಗ್ತಾ ಇದ್ದಾವೆ. ಇವರೆಲ್ಲರಿಗೂ ಕೂಡ ಚಿಕಿತ್ಸೆ ಕೊಡಬೇಕಲ್ಲ, ಕೀಮೋಥೆರಪಿ ಚಿಕಿತ್ಸೆ ಕೊಡಬೇಕಲ್ಲ. ರಾಜ್ಯಾದ್ಯಂತ ಕಿದ್ವಾಯಿ ಕ್ಯಾನ್ಸರ್ ಆಸ್ಪತ್ರೆಗೆ ಬರಲಿಕ್ಕೆ ಕಷ್ಟ ಆಗ್ತದೆ. ಬಹಳ ಜನ ಬಡ ರೋಗಿಗಳು ಚಿಕಿತ್ಸೆ ಪಡ್ಕೊಳ್ಳದೇನೆ ಅಕಾಲಿಕ ಮರಣಕ್ಕೆ ತುತ್ತಾಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ನಮ್ಮಲ್ಲಿ ಜನಸಂಖ್ಯೆ ಬಹಳ ಇದೆ. ಭಾರತ ದೇಶದಲ್ಲಿ 140 ಕೋಟಿ, ಕರ್ನಾಟಕದಲ್ಲಿ 7 ಕೋಟಿ ಜನ ಇದ್ದಾರೆ. ತಮಿಳುನಾಡು ಬಿಟ್ರೆ ಹೆಚ್ಚು ಕ್ಯಾನ್ಸರ್ ರೋಗಕ್ಕೆ ತುತ್ತಾಗ್ತಕ್ಕಂಥವ್ರು ಇಲ್ಲೇ ಅಲ್ಲ. ತಮಿಳುನಾಡು ಬಿಟ್ರೆ ಕರ್ನಾಟಕದಲ್ಲಿ ಹೆಚ್ಚು ಕ್ಯಾನ್ಸರ್ ರೋಗಕ್ಕೆ ತುತ್ತಾಗ್ತಕ್ಕಂಥ ಜನ ಇಲ್ಲಿ ಕರ್ನಾಟಕದಲ್ಲಿ ಕಾಣ್ತೇವೆ. ನಾವು 2ನೇ ಸ್ಥಾನ ಅಂತ ಹೇಳ್ತೇವೆ. ಕ್ಯಾನ್ಸರು ತಕ್ಷಣ ಪತ್ತೆ ಆದರೆ, ಕ್ಯಾನ್ಸರ್ ರೋಗ ಬಂದ ತಕ್ಷಣ ಪತ್ತೆ ಆದರೆ ವಾಸಿ ಆಗಲಿಕ್ಕೆ ಸಾಧ್ಯ ಆಗ್ತದೆ. ಅದನ್ನ ಪತ್ತೆ ಮಾಡ್ಕೊಳ್ಳದೇನೆ ರೋಗ ಉಲ್ಬಣ ಆಗ್ಬಿಟ್ರೆ ಅದು ಕಷ್ಟ. ಇದು ಒಂದು ಮರಣಾಂತಿಕ ರೋಗ ಅಂತಲೇ ಕರೀಬಹುದು. ಇತ್ತೀಚಿನ ದಿನಗಳಲ್ಲಿ ಈಗ ಡಾಕ್ಟರ್ ಹೇಳ್ತಾ ಇದ್ರು, ಈಗ ಇತ್ತೀಚೆಗೆ ಹೊಸ ಔಷಧಿಗಳೆಲ್ಲ ಬಂದಿದ್ದಾವೆ. ಕ್ಯಾನ್ಸರ್ ರೋಗವನ್ನು ವಾಸಿ ಮಾಡ್ತಕ್ಕಂಥ ಔಷಧಿಗಳು ಕೂಡ ಬರ್ತಾ ಇದ್ದಾವೆ ಅಂತ. ಅದಕ್ಕೆ ಇದನ್ನೆಲ್ಲ ಅದು ಔಷಧ ಬಹಳ ದುಬಾರಿ ವೆಚ್ಚ. ಈಗ ಜನೌಷಧ ಇದರಲ್ಲಿ ಬಹಳ ಕಡಿಮೆ ಸಿಗ್ತದೆ. 1 ಲಕ್ಷ ರೂಪಾಯಿ ಇದ್ದದ್ದು 10,000 ರೂಪಾಯಿಗೆ ಸಿಗ್ತಕ್ಕಂಥ ಇದಾಗುತ್ತೆ. ಇಷ್ಟು ನಮ್ಮ ದೇಶದಲ್ಲಿ ಬಡವರ ಸಂಖ್ಯೆ ಜಾಸ್ತಿ ಇರೋದು. ಸುಮಾರು ಭಾರತ ದೇಶದಲ್ಲಿ 100 ಕೋಟಿ ಜನ 140 ಕೋಟಿನಲ್ಲಿ 100 ಕೋಟಿ ಜನ ಅವರು ಪಾಪ ಔಷಧ ಕೊಂಡ್ಕೊಳ್ತಕ್ಕಂಥ ಪರಿಸ್ಥಿತಿ ಇದೆ. ಔಷಧ ಕೊಂಡ್ಕೊಳ್ಳಲಿಕ್ಕೆ ಸಾಧ್ಯ ಆಗ್ತಿರತಕ್ಕಂಥ ಊಟಕ್ಕೆ ತೊಂದರೆ ಇರ್ತಕ್ಕಂಥ. ಅದಕ್ಕೆ ನಾನು ಮುಖ್ಯಮಂತ್ರಿ ಆದಮೇಲೆ 2013ರಲ್ಲಿ ಮುಖ್ಯಮಂತ್ರಿ ಆದಾಗ 5 kg ಅಕ್ಕಿಯನ್ನ ಫ್ರೀಯಾಗಿ ಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ತಗೊಂಡ್ಬಂದೆ. ಯಾಕಂದ್ರೆ ಊಟಕ್ಕೋಸ್ಕರ ತೊಂದರೆ ಆಗಬಾರದು. ಅನ್ನ ಎಲ್ರಿಗೂ ಸಿಕ್ಕಬೇಕು, ಯಾರು ಕೂಡ ಹಸಿದು ಮಲಗಬಾರದು. ಅದಕ್ಕೆ ಹೇಳಿ 5 kg ಅಕ್ಕಿಯನ್ನ ದಿನೇಶ್ ಗುಂಡೂರಾವ್ ಆಗ ಆಹಾರ ಮಂತ್ರಿ ಆಗಿದ್ರು. ನಾನು 2013ರಲ್ಲಿ ಮುಖ್ಯ
ಮುಖ್ಯಮಂತ್ರಿ ಆದಾಗ ಆಹಾರ ಸಚಿವರಾಗಿದ್ದರು. ಆಗ 5 kg ಅಕ್ಕಿಯನ್ನು ಕೊಡ್ತಕ್ಕಂಥ ಕೆಲಸ ಮಾಡೋದು. ಆಮೇಲೆ ಈ ಸಾರಿ ನಾವು ಅಧಿಕಾರಕ್ಕೆ ಬಂದ್ಮೇಲೆ 2023 ಅಧಿಕಾರಕ್ಕೆ ಬಂದ್ಮೇಲೆ ಇನ್ನ 5 kg ಅಕ್ಕಿಯನ್ನ ಉಚಿತವಾಗಿ ಕೊಡ್ತಕ್ಕಂಥ ಕೆಲಸವನ್ನು ಮಾಡೋದು. ಒಟ್ಟು ಈಗ ಬಡವರಿಗೆ ಸಿಗ್ತಕ್ಕಂಥ ಅಕ್ಕಿ, BPL ಕಾರ್ಡ್ ಹೋಲ್ಡರ್ಸ್ಗೆ ಸಿಗ್ತಕ್ಕಂಥ ಅಕ್ಕಿ 10 kg ಅಕ್ಕಿಯನ್ನ ಕೊಡ್ತಾ ಇದ್ದೀವಿ. 10 kg ಅಕ್ಕಿ. ಇದರಿಂದ ಪ್ರತಿಯೊಬ್ಬರು ಕೂಡ ಹೊಟ್ಟೆ ತುಂಬ 2 ಹೊತ್ತು ಊಟ ಮಾಡಲೇಬೇಕು. ಯಾರು ಹಸಿದು ಮಲಗಬಾರದು. ಹಸಿವು ಮುಕ್ತ ರಾಜ್ಯ ಆಗಬೇಕು ಅಂತೇಳಿ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಹಾಗೇನೆ ಶಿಕ್ಷಣ ಎಲ್ರಿಗೂ ಸಿಕ್ಕಬೇಕು. ವೈದ್ಯಕೀಯ ಸೇವೆನೂ ಕೂಡ ಎಲ್ರಿಗೂ ಸಿಕ್ಕಬೇಕು. ಬರೀ ಶ್ರೀಮಂತರಿಗೆ, ದುಡ್ಡಿರೋರಿಗೆ ವೈದ್ಯಕೀಯ ಸೇವೆ ಸಿಕ್ಕಿ ಅವ್ರು ಮಾತ್ರ ಅವರ ಜೀವನ ಉಳಿಸ್ಕೊಳ್ತಕ್ಕಂಥ ಕೆಲಸ ಮಾಡೋದಕ್ಕಾಗದು. ಎಲ್ರಿಗೂ ಕೂಡ ವೈದ್ಯಕೀಯ ಶಿಕ್ಷಣ, ಆಮೇಲೆ ವೈದ್ಯಕೀಯ ಸೇವೆ ಸಿಗಬೇಕು. ಎಲ್ರಿಗೂ ಶಿಕ್ಷಣ ಸಿಕ್ಕಬೇಕು. ಇದನ್ನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿರೋದು. ನಿಮಗೆ ಜಾತಿ ಹೋಗ್ಬೇಕಾದ್ರೆ, ವರ್ಗ ಹೋಗ್ಬೇಕಾದ್ರೆ, ಸಮಾನತೆ ಬರಬೇಕಾದ್ರೆ ಜಾತಿ ವ್ಯವಸ್ಥೆ ಹೋಗ್ಬೇಕು. ಜಾತಿ ವ್ಯವಸ್ಥೆ ಹೋಗ್ಬೇಕಾದ್ರೆ ಆರ್ಥಿಕವಾಗಿ, ಸಾಮಾಜಿಕವಾಗಿ ಸಬಲರಾಗಬೇಕು. ಎಲ್ಲರೂ ಆರ್ಥಿಕ, ಸಾಮಾಜಿಕ ಸಬಲತೆ ಸಿಕ್ಕಿದ್ರೆ ಜಾತಿ ಹೋಗ್ಲಿಕ್ಕೆ ಸಾಧ್ಯ ಆಗ್ತದೆ. ಎಲ್ರಿಗೂ ಶಿಕ್ಷಣ ಸಿಕ್ಕಬೇಕು, ಎಲ್ರಿಗೂ ಆರ್ಥಿಕವಾಗಿ ಸಬಲತೆ ಬರಬೇಕು. ಹಾಗೇನೆ ವೈದ್ಯಕೀಯ ಸೇವೆನೂ ಕೂಡ ಎಲ್ರಿಗೂ ಸಿಕ್ಕಬೇಕು. ಈಗ ಮೈಸೂರಿನಲ್ಲಿ ನಾನು ಬಂದ ಮೇಲೆ ಈ ಡಿಸ್ಟ್ರಿಕ್ಟ್ ಆಸ್ಪತ್ರೆ ಇರಲಿಲ್ಲ. ನಾನು ಹಿಂದೆ ಮುಖ್ಯಮಂತ್ರಿ ಆಗೋವರೆಗೆ ಡಿಸ್ಟ್ರಿಕ್ಟ್ ಆಸ್ಪತ್ರೆ ಇರಲಿಲ್ಲ. ಇಲ್ಲಿ KR ಹಾಸ್ಪಿಟಲ್ ಮಾತ್ರ ಇದ್ದದು. ನಾನು ಮೈಸೂರು ಜಿಲ್ಲೆ ಬಹಳ ಪ್ರಮುಖವಾದಂಥ ಜಿಲ್ಲೆ. ಇಡೀ ಬೆಂಗಳೂರು ಬಿಟ್ಟರೆ ಹೆಚ್ಚು ಜನಸಂದಣಿ ಇರ್ತಕ್ಕಂಥ ಜಿಲ್ಲೆ ಮೈಸೂರು ಜಿಲ್ಲೆ. ಹೆಚ್ಚು ಜನ ಬಯಸ್ತಕ್ಕಂಥದ್ದು ಮೈಸೂರು ಜಿಲ್ಲೆ. ಈ ಜಿಲ್ಲೆನಲ್ಲಿ ಎಲ್ಲ ಮೆಡಿಕಲ್ ಫೆಸಿಲಿಟೀಸ್ ಇರಬೇಕು ಅಂತೇಳಿ ತೀರ್ಮಾನ ಮಾಡಿ ಮೈಸೂರು ನಗರದಲ್ಲಿ ಅನೇಕ ಮೆಡಿಕಲ್ ಫೆಸಿಲಿಟೀಸ್ ಅನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿದೆ. ಇಲ್ಲಿ ಜಯದೇವ ಹಾಸ್ಪಿಟಲ್ ಇರಲಿಲ್ಲ. ಜಯದೇವ ಹಾಸ್ಪಿಟಲ್ ನಾನು ಬರೋಕ್ಕೂ ಮುಂಚಿತವಾಗಿ ಇರಲಿಲ್ಲ. ನಾನು ಜಯದೇವ ಇಲ್ಲಿ ಒಂದು ಬ್ರಾಂಚ್ ಅನ್ನ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ. ಹುಬ್ಬಳ್ಳಿನಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ, ಗುಲ್ಬರ್ಗದಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ. ಉದ್ದೇಶ ಏನು ಅಂತಂದ್ರೆ ಬರೀ ಬೆಂಗಳೂರಿನಲ್ಲೇ ಎಲ್ಲ ಕೇಂದ್ರೀಕೃತ ಆಗಬಾರದು. 7 ಕೋಟಿ ಜನರಿಗೂ ನಾವು ಆರೋಗ್ಯ ಸೇವೆಯನ್ನು ಕೊಡಬೇಕಾದ್ರೆ ದೂರ ಇರಬೇಕ. ಅವು ಆಯಾ ಜಿಲ್ಲೆಗಳಲ್ಲಿ ಮಾಡಬೇಕಾಗ್ತದೆ. ಅದಕ್ಕೆ ಇನ್ನೊಂದು ಫೆಸಿಲಿಟೀಸ್, MRI ಫೆಸಿಲಿಟಿ ಇಲ್ಲಿಗೆ ಕೊಡ್ತಕ್ಕಂಥ ಮೈಸೂರಿನಲ್ಲಿ ನಾವು ನಿನ್ನೆ ತಾನೇ ಕ್ಯಾಬಿನೆಟ್ ನಲ್ಲಿ ತೀರ್ಮಾನ ಮಾಡಿದ್ವಿ. MRI ಫೆಸಿಲಿಟಿ ಇರಲಿಲ್ಲ ಇಲ್ಲಿ. ಗೊತ್ತಾಯ್ತೇನಮ್ಮ? ನೀನು ನಿದ್ದೆ ಮಾಡ್ತಾ ಇದೀಯಾ? MRI ಫೆಸಿಲಿಟಿ ಕೊಟ್ಟಿದ್ದೀವಿ ಇಲ್ಲಿಗೆ. ನಿನ್ನೆ ತಾನೇ ಅಪ್ರೂವ್ ಮಾಡೋದು ಕ್ಯಾಬಿನೆಟ್ ನಲ್ಲಿ ಮಾಡೋದು. ಈಗ MRIಗೆ ಹುಡಿಕೊಂಡು ಹೋಗ್ಬೇಕಾಗಿಲ್ಲ ಬೆಂಗಳೂರಿಗೆ, ಇಲ್ಲೇ ಸಿಗುತ್ತೆ. ಇದನ್ನ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಮಾಡಬೇಕು ಅಂತಕ್ಕಂಥದ್ದು. ನಾನು ಈ ಡಯಾಲಿಸಿಸ್ ಇರಲಿಲ್ಲ.
ಮೊದಲು ಎಲ್ಲ ತಾಲೂಕು ಕೇಂದ್ರಗಳಲ್ಲೂ ಕೂಡ ಡಯಾಲಿಸಿಸ್ ಸಿಗಬೇಕು ಅಂತ ಮಾಡಿದೆ. ಈಗ 240 ಕೇಂದ್ರಗಳಲ್ಲಿ ಡಯಾಲಿಸಿಸ್ ದೊರಕ್ತಾ ಇದೆ. 240 ಕೇಂದ್ರಗಳಲ್ಲಿ ಡಯಾಲಿಸಿಸ್. ತಿಮ್ಮಯ್ಯನವ್ರ ಕಾಲದಲ್ಲಿ ಇರಲಿಲ್ಲ. ನೀವು ಸರ್ಕಾರಿ ನೌಕರಿನಲ್ಲಿದ್ದಾಗಲೂ ಇರಲಿಲ್ಲ. ಈಗ 240 ಕಡೆ ಡಯಾಲಿಸಿಸ್. ಈಗ ಡಯಾಲಿಸಿಸ್ ಒಂದು ಸಾಮಾನ್ಯ ರೋಗ ಆಗ್ಬಿಟ್ಟಿದೆ ಎಲ್ರಿಗೂ. ಸಾಮಾನ್ಯ ರೋಗ. ಕಿಡ್ನಿ ಫೇಲ್ಯೂರ್ ಆಗೋದು ಬಹಳ ಜನಕ್ಕೆ ಆಗ್ಬಿಡ್ತದೆ. ಎಲ್ಲರೂ ಕೂಡ ಖಾಸಗಿ ಆಸ್ಪತ್ರೆಗೆ ಹೋಗಿ ಪಡ್ಕೊಳ್ಳಿಕ್ಕಾಗಲ್ಲ. ಬಿಕಾಸ್ ಈಗ ದುಬಾರಿ ಬೇರೆ ಆಗ್ಬಿಟ್ಟಿದೆ. ನಾನು ಚೀಫ್ ಮಿನಿಸ್ಟರ್ ಆಗಿ ನೋಡ್ತಾ ಇದ್ದೀನಿ. ಒಂದೊಂದು ಕಾಯಿಲೆಗೆ ಒಬ್ಬೊಬ್ಬ ಪೇಷಂಟು ಬರ್ತಾರೆ ಪಾಪ, 20 ಲಕ್ಷ, 30 ಲಕ್ಷ, 40 ಲಕ್ಷ, 50 ಲಕ್ಷ ಖಾಸಗಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಖರ್ಚು. ನಾವು ಅಷ್ಟೊಂದು ಕೊಡಕ್ಕಾಗಲ್ಲ. ಮ್ಯಾಕ್ಸಿಮಮ್ 5 ಲಕ್ಷ ಕೊಡ್ತೀನಿ ನಾನು. 50 ಲಕ್ಷ ಆಗಿದ್ರು 5 ಲಕ್ಷ ಕೊಡ್ತೀನಿ, 30 ಲಕ್ಷ ಆಗಿದ್ರು 5 ಲಕ್ಷ ಕೊಡ್ತೀನಿ, 20 ಲಕ್ಷ ಆಗಿದ್ರು 5 ಲಕ್ಷ ಕೊಡ್ತೀನಿ. ಸೊ ಅದಕ್ಕಿಂತ ಕಡಿಮೆ ಇದ್ರೆ ಇನ್ನೂ ಕಡಿಮೆ ಮಾಡ್ತೀನಿ. 30% ಕೊಡ್ತೀನಿ ನಾನು. ಸೊ ಅದರಿಂದ ಎಲ್ಲರೂ ಕೂಡ ಪಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಬಹಳ ಜನಕ್ಕೆ ಏನಾಗಿದೆ, ಇತ್ತೀಚಿನ ಬೆಳವಣಿಗೆ ಏನಾಗಿದೆಯಪ್ಪ ಅಂತಂದ್ರೆ, ಖಾಸಗಿ ಆಸ್ಪತ್ರೆಗೆ ಹೋದ್ರೆ ನಮ್ಮ ರೋಗ ವಾಸಿ ಆಗ್ತದೆ ಅಂತಕ್ಕಂಥ ಭಾವನೆ ಇದೆ. ನೀವೆಲ್ಲ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡೋದು. ನನ್ನ ಪ್ರಕಾರ ಹೆಚ್ಚು ಅನುಭವ ಇರ್ತಕ್ಕಂಥ, ಹೆಚ್ಚು ಪರಿಣಿತಿ ಇರ್ತಕ್ಕಂಥ ಡಾಕ್ಟರ್ಗಳಿರೋದೇ ಸರ್ಕಾರಿ ಆಸ್ಪತ್ರೆಗಳಲ್ಲಿ. ನನಗಿರೋ ಜ್ಞಾನದ ಪ್ರಕಾರ ಹೆಚ್ಚು ಡಾಕ್ಟರ್ಗಳು ಪರಿಣಿತಿ ಇರ್ತಕ್ಕಂಥವ್ರು, ಎಕ್ಸ್ಪರ್ಟ್ಸ್ ಇರ್ತಕ್ಕಂಥವ್ರು ನಮ್ಮ ಸರ್ಕಾರಿ ಆಸ್ಪತ್ರೆಗಳಲ್ಲೇ ಇದ್ದಾರೆ. ಆದರೂ ಜನರಿಗೆ ಈ ಭಾವನೆ ಬಂದ್ಬಿಟ್ಟಿದೆ, ಖಾಸಗಿ ಆಸ್ಪತ್ರೆಗೆ ಹೋದ್ರೆ ರೋಗ ವಾಸಿ ಆಗ್ತದೆ ಅಂತಕ್ಕಂಥ ಭಾವನೆ ಬಂದಿದೆ. ಆ ಭಾವನೆ ಬಿಡಬೇಕು. ಸರ್ಕಾರಿ ಆಸ್ಪತ್ರೆಗಳಲ್ಲೂ ಕೂಡ ನಾವು ಈಗ ಇದೆಯಲ್ಲ ಜಯದೇವ ಆಸ್ಪತ್ರೆ, ಯಾವ ಖಾಸಗಿ ಆಸ್ಪತ್ರೆಗಿಂತ ಕಡಿಮೆ ಇದೆ ಅದು? ಬೆಂಗಳೂರಿನ ಜಯದೇವ ಹಾಸ್ಪಿಟಲ್, ಇಲ್ಲಿ ಮೈಸೂರಿಲಿರ್ತಕ್ಕಂಥ ಜಯದೇವ ಹಾಸ್ಪಿಟಲ್. ಅದಕ್ಕೆ ನಮ್ಮ ಎಲ್ಲ ಆಸ್ಪತ್ರೆಗಳಲ್ಲಿ ನಾನು ಏನು ಸೂಚನೆ ಕೊಡೋದೇನಪ್ಪ ಅಂತಂದ್ರೆ, ಎಲ್ಲ ವೈದ್ಯರುಗಳಿಗೆ ಮತ್ತೆ ಡೈರೆಕ್ಟರ್ಗಳಾಗಿರೋರಿಗೆ, ಆಸ್ಪತ್ರೆ ಜವಾಬ್ದಾರಿ ಹೊತ್ಕೊಂಡಿರ್ತಕ್ಕಂಥವ್ರಿಗೆ ಕ್ಲೀನ್ಲಿನೆಸ್ ಅನ್ನ ಮೇಂಟೈನ್ ಮಾಡಿ. ಕ್ಲೀನ್ಲಿನೆಸ್ ಬಹಳ ಮೇಂಟೈನ್ ಮಾಡಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯ. ಅದಿದ್ರೆ ಈ ರೋಗ ಒಬ್ಬರಿಂದ ಒಬ್ಬರಿಗೆ ಹರಡ್ತಕ್ಕಂಥದ್ದು ಕಡಿಮೆ ಆಗುತ್ತೆ. ಅದಕ್ಕೆ ಒತ್ತು ಕೊಡ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಇವ್ರೇನ್ ಮಾಡ್ತಾರೆ, ಸರ್ಕಾರಿ ನೌಕರರು ಅಥವಾ ಖಾಸಗಿಯವರಿಗೆ ಕೊಟ್ಬಿಟ್ಟಿರ್ತಾರೆ. ಯಾರು ಸೂಪರ್ಡೆಂಟ್ ಇರ್ತಾರೆ, ಅವರು ಡೀನ್ಗಳಿರ್ತಾರೆ, ಅವರು ಜವಾಬ್ದಾರಿ ಹೊತ್ಕೊಂಡು ಕೆಲಸ ಮಾಡಬೇಕು. ಆ ಜವಾಬ್ದಾರಿ ಹೊತ್ಕೊಂಡು ಕೆಲಸ ಮಾಡಿದ್ರೆ ಯಾರೇ ಆಗಲಿ, ಇನ್ಸ್ಟಿಟ್ಯೂಷನ್ ಹೆಡ್ಡು ಒಳ್ಳೆಯವರಿದ್ರೆ ಅಲ್ಲಿ ಒಳ್ಳೆ ಕೆಲಸ ಆಗಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಬಹಳ ಖರ್ಚು ಮಾಡ್ತೀವಿ ದುಡ್ಡನ್ನ. ಸರ್ಕಾರ ಹೆಲ್ತ್ಗೆ ಬಹಳ ದುಡ್ಡು ಖರ್ಚು ಮಾಡ್ತದೆ, ಎಜುಕೇಶನ್ಗೆ ಬಹಳ ದುಡ್ಡು ಖರ್ಚು ಮಾಡ್ತದೆ, ಅಭಿವೃದ್ಧಿ ಕೆಲಸಗಳಿಗೆ ಬಹಳ ದುಡ್ಡು ಖರ್ಚು ಮಾಡ್ತದೆ, ಜನರಿಗೆ ಆರ್ಥಿಕ ಸಾಮಾಜಿಕ ಶಕ್ತಿ ಕೊಡ್ಲಿಕ್ಕೆ ದುಡ್ಡು ಖರ್ಚು ಮಾಡ್ತೀವಿ. ಅವೆಲ್ಲವೂ ಕೂಡ ಈಗ ನಾನು 5 ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟಿದ್ದೀನಿ. ಅವು ನೇರವಾಗಿ ಫಲಾನುಭವಿಗಳಿಗೆ ತಲುಪುತ್ತೆ ದುಡ್ಡು, ಮಧ್ಯವರ್ತಿಗಳೇ ಇಲ್ಲ. ಶಕ್ತಿ ಯೋಜನೆ ಇರ್ಬೋದು, ಗೃಹ ಜ್ಯೋತಿ ಇರ್ಬೋದು, ಗೃಹಲಕ್ಷ್ಮಿ ಇರ್ಬೋದು, ಅನ್ನಭಾಗ್ಯ ಕಾರ್ಯಕ್ರಮ ಇರ್ಬೋದು, ಯುವ ನಿಧಿ ಕಾರ್ಯಕ್ರಮ ಇರ್ಬೋದು. ಎಲ್ಲ ಕಾರ್ಯಕ್ರಮಗಳು ಕೂಡ ಯಾವುದೇ ಜಾತಿ ಇಲ್ಲ, ಯಾವುದೇ ಧರ್ಮ ಇಲ್ಲ,
ಅಷ್ಟೇ ಯಾಕೆ ಯಾವುದೇ ಪಕ್ಷ ಇಲ್ಲ. ಈಗ ಎಲ್ಲ ಮಹಿಳೆಯರು ಕೂಡ ಫ್ರೀಯಾಗಿ ಹೋಗ್ಬೋದು ಅಂತಂದ್ರೆ ಅದ್ರಲ್ಲಿ ಪಕ್ಷ ಇದೆಯಾ? ಬಿಜೆಪಿ ಅವರು ಹೋಗಲ್ವಾ? JDS-ನವರು ಹೋಗಲ್ವಾ? 2,000 ರೂಪಾಯಿ ಬರೋದು JDS-ನವರು ಬರಲ್ವಾ? ಬಿಜೆಪಿಯವರು ಬರಲ್ವಾ? ಹಿಂದೂಗಳಿಗೆ ಬರಲ್ವಾ? ಮುಸಲ್ಮಾನರು ಬರಲ್ವಾ? ಕ್ರಿಶ್ಚಿಯನ್ರು ಬರಲ್ವಾ? ಎಲ್ರಿಗೂ ಬರ್ತದೆ. ಸೊ ಅದರಿಂದ ಈ ರೋಗ ಇದೆಯಲ್ಲ, ಜಾತಿ ನೋಡ್ಕೊಂಡು ಧರ್ಮ ನೋಡ್ಕೊಂಡು ಬರಲ್ಲ. ಜಾತಿ ನೋಡ್ಕೊಂಡು ಧರ್ಮ ನೋಡ್ಕೊಂಡು ಬರ್ತದ? ಎಲ್ರಿಗೂ ಬರ್ತದೆ. ಅದರಿಂದ ಎಲ್ಲ ಬಡವರು ಇದ್ದಾರಲ್ಲ ಈ ಸಮಾಜದಲ್ಲಿ, ಆ ಬಡವರಿಗೆ ಹೆಚ್ಚು ಒತ್ತು ಕೊಟ್ಟು ಕೆಲಸ ಮಾಡ್ತಕ್ಕಂಥದ್ದು ಅತ್ಯಂತ ಅಗತ್ಯ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಈಗ ಹರೀಶ್ ಗೌಡ ಹೇಳ್ತಾ ಇದ್ರು, ನಿಮಾನ್ಸ್ ಒಂದು ಸೆಂಟರ್ ಆಗಬೇಕು ಇಲ್ಲಿ ಅಂತ ಅಲ್ಲ? ಅದಕ್ಕೆ ನಾನು ಬಜೆಟ್ನಲ್ಲಿ ಸರಿ ಘೋಷಣೆ ಮಾಡಿದೆ, ನಿಮಾನ್ಸ್ ಕೇಂದ್ರನೂ ಕೂಡ ಮೈಸೂರು ನಗರದಲ್ಲಿ ಆಗಬೇಕು. ಬೇರೆ ಬೆಂಗಳೂರಿನಲ್ಲಿ ಇದ್ರೆ ಸಾಲದು, ಗುಲ್ಬರ್ಗಾದಲ್ಲೂ ಆಗಬೇಕು, ಹುಬ್ಳಿ ಧಾರವಾಡದಲ್ಲೂ ಆಗಬೇಕು, ಮತ್ತೆ ಮೈಸೂರಿನಲ್ಲೂ ಆಗಬೇಕು. ಈಗ ನಮ್ಮ ದಿನೇಶ್ ಹೇಳ್ತಾ ಇದ್ದ, ಕನಿಷ್ಠ ಪಕ್ಷ 60% ಅಲ್ಲ, 60% 100 ಕಿಲೋಮೀಟರ್ಗಿಂತ ಜಾಸ್ತಿ ದೂರ ಹೋಗ್ಬೇಕು. 60% ಪೇಷಂಟ್ಸ್ಗಳು 100 ಕಿಲೋಮೀಟರ್ಗಿಂತ ಜಾಸ್ತಿ ಹೋಗ್ಬೇಕು ದೂರ, ಅಷ್ಟರೊಳಗಡೆ ಇಲ್ಲ. ಅದಕ್ಕೆ ನಾವು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಈ ಕೀಮೋಥೆರಪಿ ಫೆಸಿಲಿಟಿ ಸಿಗಬೇಕು ಅಂತೇಳಿ ಮಾಡಿರ್ತಕ್ಕಂಥದ್ದು. ಸೊ ಇದರಿಂದ ನೀವೆಲ್ಲರೂ ಕೂಡ ಇದರ ಲಾಭವನ್ನು ಪಡ್ಕೊಳ್ಬೇಕು, ಉಪಯೋಗವನ್ನು ಪಡ್ಕೋಬೇಕು ಅಂತೇಳಿ ನಾನು ಅಲ್ಲಿ ನಾನು ದಿನೇಶ್ ನೀನೇ ಪ್ರಸ್ತಾಪ ಮಾಡೋದಲ್ಲ, ಅದೇ ಒಬ್ಬರ ಹೆಣ್ಮಗಳು ಪಾಪ ಗ್ಯಾರಂಟಿದು. ನಾನು ಕೇಳಿದೆ, ಏನಮ್ಮ ನೀ ಯಾವ ಊರು ಅಂತ. ಅವಳು ಯಾವುದೋ ಮಂಡ್ಯದ ಹತ್ರ ಊರು ಹೇಳಿದ್ಲು. KM ದೊಡ್ಡಿ, ಕೆಸ್ತೂರು ಹೇಳಿದ್ಲು. ನೀನು ಏನಮ್ಮ, ನಿನಗೆ ಹೇಳಿದ್ರು, ನೀವು ಬಹಳ ಒಳ್ಳೆ ಕೆಲಸ ಮಾಡಿದ್ರಿ ಸರ್ ಇಲ್ಲಿ ಮಾಡಿ ಅಂತ ಹೇಳಿದ್ರು. ನೀವು 2,000 ರೂಪಾಯಿ ಬೇರೆ ಕೊಡ್ತೀರಿ ತಿಂಗಳಿಗೆ, ಅದರಿಂದ ನನಗೆ ಔಷಧ ಖರ್ಚು ಮಾಡ್ಕೊಳ್ಳಿಕ್ಕೆ ಬರಲಿಕ್ಕೆ ಎಲ್ಲ ಅನುಕೂಲ ಆಗಿದೆ ಸರ್ ಅಂತ ಹೇಳ್ತಾ ಇದ್ರು. ನೋಡಿ ಎಷ್ಟು ಉಪಯೋಗ ಆಗ್ತದೆ. 1,22,00,000 1,22,00,000 ಮಹಿಳಾ ಯಜಮಾನಿಯರಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡ್ತಾ ಇದ್ದೀವಿ. 1,63,00,000 ಮನೆಗಳಿಗೆ 200 ಯೂನಿಟ್ ವರೆಗೆ ಫ್ರೀಯಾಗಿ ಕರೆಂಟ್ ಕೊಡ್ತೀವಿ. ಇದು ಅನುಕೂಲ ಅಲ್ವಾ? ಅನುಕೂಲನ ಇಲ್ವಾ? ನೀವು ಮಾತಾಡಲ್ಲ, ನೀವು ಯಾರಿಗೆ ಹೇಳಲಿ ನಾನು? ಈ ಅನುಕೂಲ ಯಾಕೆ ಮಾಡಿಕೊಟ್ಟಿದ್ದೀವಿ ಅಂತಂದ್ರೆ, ಬಡವರಿಗೆ ಸ್ವಲ್ಪ ಶಕ್ತಿ ಬರಲಿ ಅವರಿಗೆ. ಬಡವರಿಗೆ ಶಕ್ತಿ ಬರದೇ ಹೋದರೆ ಸಮಾನತೆಯ ಸಮಾಜ ನಿರ್ಮಾಣ ಆಗಲಿಕ್ಕೆ ಸಾಧ್ಯ ಆಗಲ್ಲ. ಬಹಳ ವರ್ಷಗಳಿಂದ ಹೇಳ್ತಾ ಇದ್ದೀವಿ ನಾವು, ನಮ್ಮ ಸಂವಿಧಾನದಲ್ಲಿ ನಾವು ಬರ್ಕೊಂಡಿದ್ದೀವಿ, ಎಲ್ರಿಗೂ ಸಮಾನ ಅವಕಾಶಗಳು ಸಿಕ್ಕಬೇಕು, ಸಮಾನತೆಯ ಸಮಾಜ ನಿರ್ಮಾಣ ಆಗಬೇಕು ಅಂತ ಹೇಳ್ತೀವಿ. ಈಗಾಗಲೇ ಸಂವಿಧಾನ ಬಂದು 75 ವರ್ಷ ಆಯ್ತು. 75 ವರ್ಷಗಳಾದ್ರೂ ಕೂಡ ಇನ್ನೂ ಬಂದಿಲ್ಲ. ಅದಕ್ಕೆ ಈಗ ಆ ಸಮಾನತೆಯ ಸಮಾಜ ನಿರ್ಮಾಣ ಮಾಡಲಿಕ್ಕೆ ನಾವು ಪ್ರಾಮಾಣಿಕವಾದಂಥ ಪ್ರಯತ್ನವನ್ನ ಮಾಡ್ತಾ ಇದ್ದೇವೆ. ನಮ್ಮನ್ನ ಟೀಕೆ ಮಾಡ್ತಾರೆ ಕೆಲವರು, ಅದನ್ನೆಲ್ಲ ನಂಬಕ್ ಹೋಗ್ಬಿಡಿ. ಅವರೆಲ್ಲ ಸುಳ್ಳು ಹೇಳ್ತವೆ, ಅವರು ಹೊಟ್ಟೆಪಾಡ್ಗೋಸ್ಕರ ಹೇಳ್ತಕ್ಕಂಥದ್ದು. ನಂಬೇಡಿ ಅವೆಲ್ಲನೂ.
ನಂಬ್ತೀರಾ? ನಂಬೇಡಿ, ಎಲ್ಲ ಸುಳ್ಳು ಹೇಳೋದು. ಅದರಿಂದ ಇದರ ಉಪಯೋಗವನ್ನ, ಈ ಕೀಮೋಥೆರಪಿ ಉಪಯೋಗವನ್ನ ನಾವು ಇನ್ನು ಮುಂದಿನ ದಿನಗಳಲ್ಲಿ ನಾನು ಎಲ್ಲೆಲ್ಲಿ ಇಲ್ಲ ಆ ಜಿಲ್ಲೆಗಳಲ್ಲೆಲ್ಲ ಮಾಡ್ತೀವಿ. ಯಾವ ಜಿಲ್ಲೆಗಳಲ್ಲಿಲ್ಲ ಆ ಜಿಲ್ಲೆಗಳಲ್ಲೆಲ್ಲ ಮಾಡ್ತೀವಿ. ಸೊ ಇದು ಉಪಯೋಗ ಆಗಬೇಕು, ಜನರನ್ನ ಉಳಿಸ್ತಕ್ಕಂಥ ಕೆಲಸ ಆಗಬೇಕು. ಕೆಲವರು ಕೀಮೋಥೆರಪಿಯಿಂದ 5 ವರ್ಷ 6 ವರ್ಷ, ಅವ್ರು ಯಾರೋ ಒಬ್ರು ಪೇಷಂಟ್ ಇದ್ರು, ನಾನು 5-6 ವರ್ಷದಿಂದ ತಗೋತಾ ಇದ್ದೀನಿ ಕೀಮೋಥೆರಪಿನ, ಬದುಕಿದ್ದೀನಿ ಅಂತ ಹೇಳ್ತಾ ಇದ್ಲು. ಕೀಮೋಥೆರಪಿಯಿಂದ ಅಷ್ಟು ವರ್ಷ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಕೆಲವರು 10 ವರ್ಷ ಬದುಕ್ತಾರೆ, ಕೆಲವರು 20 ವರ್ಷ ಬದುಕ್ತಾರೆ, ಕೆಲವರು 30 ವರ್ಷ ಬದುಕ್ತಾರೆ. ಈಗ ಇದು ಕ್ಯಾನ್ಸರ್ ಏನಪ್ಪ ಬಂದ್ಬಿಡ್ತು ನಮಗೆ ಅಂತೇಳಿ ಯಾರು ಧೃತಿಗಿಡಬೇಕಾದಂತ ಅಗತ್ಯ ಇಲ್ಲ. ಆಗೋಯ್ತು, ನಮ್ಮ ಜೀವನ ಮುಗ್ದೋಯ್ತು ಅಂತ ಅನ್ಬೇಕಾದಂತ ಅಗತ್ಯ ಇಲ್ಲ. ಕ್ಯಾನ್ಸರ್ ಬಂದ್ಬಿಟ್ಟದೆ ನನಗೆ, ಆಗೋಯ್ತು. ನನಗೆ ಇದು ಆಂಜಿಯೋಪ್ಲಾಸ್ಟಿ ಮಾಡಿಸ್ಕೊಂಡು 2000ನೇ ಇಸ್ವಿನಲ್ಲಿ ಮಾಡಿಸ್ಕೊಂಡು ನಾನು ಮರ್ತೇ ಬಿಟ್ಟಿದ್ದೀನಿ ಅದನ್ನ. 2000ನೇ ಇಸ್ವಿನಲ್ಲಿ ಆಂಜಿಯೋಪ್ಲಾಸ್ಟಿ ಮಾಡಿಸ್ಕೊಂಡಿರೋದು ನಾನು. 25 ವರ್ಷ ಆಯ್ತು. ಇನ್ನೂ ಕನಿಷ್ಠ 25 ವರ್ಷ ಬದುಕ್ತೀನಿ ನಾನು. ಈಗ ನನಗೆ 78 ವರ್ಷ. ಆಗಸ್ಟ್ 3ನೇ ತಾರೀಕು ಬಂದ್ರೆ 78 ತುಂಬಿಡ್ತದೆ. ನಾನು 78 ತರ ಇದ್ದೀನ, ಇನ್ನು ಗಟ್ಟಿಯಾಗೇ ಇದ್ದೀನಿ ಅಲ್ವಾ? ಸೊ ಅದರಿಂದ ನಾವು ಮಾನಸಿಕವಾಗಿ ಎಷ್ಟು ಗಟ್ಟಿಯಾಗಿರ್ತೀವಿ ಅಷ್ಟರ ಮಟ್ಟಿಗೆ ನಮ್ಮ ಆಯುಷ್ಗಳು ಇರ್ತವೆ. ನನಗೆ ಮುಗಿದೋಗಿತ್ತು, ನನ್ನ ಆಯುಷ್ ಮುಗಿದೋಯ್ತು ಅಂತ ಯಾರು ಅನ್ಕೊಳಕ್ ಹೋಗ್ಬಾರ್ದು. ನನ್ನ ಆಯ್ತು ಮುಗಿತಪ್ಪ, ನನ್ನ ಆಯುಷ್ ಮುಗಿದೋಯ್ತು ಅಂತ ಯಾರು ಅನ್ಕೊಳಕ್ ಹೋಗ್ಬಾರ್ದು. ಆಯುಷ್ ನಿಮಗೆ ಟ್ರೀಟ್ಮೆಂಟ್ ಇಲ್ಲದ್ರೆ ಆಯುಷ್ ಮುಗಿದೋಯ್ತದೆ. ಬಹಳ ಜನ ಹಿಂದೆ ಎಲ್ಲ ಈ TB ಕಾಯಿಲೆ ಬಂದ್ಬಿಡೋದು ಬಹಳ ಜನಕ್ಕೆ, ಅದಕ್ಕೆ ಟ್ರೀಟ್ಮೆಂಟ್ ತಗೊಳಕ್ ಹೋಯ್ತಿರ್ಲಿಲ್ಲ, ಹಂಗೆ ಸತ್ತೋಗ್ಬಿಡೋರು ಪಾಪ. ಕ್ಷಯ ರೋಗನು ಕೂಡ ಪತ್ತೆ ಆಗದೇನೆ ಹಾಗೇನೆ ಆಗ್ತಿತ್ತು. ಸೊ ಈಗೆಲ್ಲ ಟ್ರೀಟ್ಮೆಂಟ್ಗಳು ಬಂದಿದ್ದಾವೆ, ವಿಜ್ಞಾನ ಬಹಳ ಬೆಳವಣಿಗೆ ಆಗಿದೆ, ಇವೆಲ್ಲ ಪತ್ತೆ ಹಚ್ಚಲಿಕ್ಕೆ ಸಾಧ್ಯ ಆಗ್ತದೆ. ನಾನು ಎಲ್ರಿಗೂ ಹೇಳ್ತೀನಿ, ಕನಿಷ್ಠ ಪಕ್ಷ ವರ್ಷಕ್ಕೆ ಒಮ್ಮೆ ಆದರೂ ಕೂಡ ಥರೋ ಚೆಕಪ್ ಮಾಡಿಸ್ಕೋಬೇಕು, ತಪಾಸಣೆ ಮಾಡಿಸ್ಕೋಬೇಕು. ಥರೋ ಚೆಕಪ್ ಒಮ್ಮೆ ಆದರೂ ಕೂಡ, ವರ್ಷಕ್ಕೆ ಒಮ್ಮೆ ಆದರೂ ಕೂಡ ಚೆಕಪ್ ಮಾಡಿಸ್ಕೋಬೇಕು. ಆ ಚೆಕಪ್ ಮಾಡಿಸ್ಕೊಂಡ್ರೆ ನಿಮ್ಗೆ ಗೊತ್ತಾಗ್ತದೆ. ನಾನು ಹುಡುಗನಾಗಿದ್ದಾಗ ನೋಡ್ತಾ ಇದ್ದೆ, ಹಂಗೆ ರೋಗ ಬಂದ್ರೆ ಆಸ್ಪತ್ರೆಗೆ ಹೋಯ್ತಿರ್ಲಿಲ್ಲ. ಬಂದಿದ್ಯಪ್ಪ, ನಾವ್ ಏನ್ ಮಾಡಕ್ಕಾಗತ್ತೆ, ಕಷ್ಟ, ನಾವು ಆಸ್ಪತ್ರೆಗೆಲ್ಲ ಹೋಗಿ ಕ್ಯಾರ್ ಹಾಸ್ಪಿಟ್ಲಿಗೆ ಹೋಗ್ತಿರ್ಲಿಲ್ಲ. ಈ ಕಿದ್ವಾಯಿ, ಜಯದೇವ ಇವಂತ ಆಸ್ಪತ್ರೆಗಳಿರಲಿ, ಕ್ಯಾರ್ ಹಾಸ್ಪಿಟ್ಲಿಗೆ ಬರ್ತಿರ್ಲಿಲ್ಲ. ಈಗ ಸ್ವಲ್ಪ ವಿಜ್ಞಾನ ಬೆಳವಣಿಗೆ ಆಗಿದೆ, ಜನರಿಗೆ ತಿಳುವಳಿಕೆ ಬಂದಿದೆ, ಎಜುಕೇಶನ್ ಜಾಸ್ತಿ ಆಗಿದೆ. ನೀವೆಲ್ಲರೂ ಕೂಡ ಜಾಗೃತರಾಗಬೇಕು, ನಿಮ್ಮ ಆರೋಗ್ಯದ ಬಗ್ಗೆ ಜಾಗೃತರಾಗಿ. ಇಲ್ಲದೆ ಹೋದ್ರೆ ಕ್ವಾಲಿಟಿ ಲೈಫ್ ಲೀಡ್ ಮಾಡೋಕ್ಕಾಗಲ್ಲ. ಕ್ವಾಲಿಟಿ ಲೈಫ್ ಲೀಡ್ ಮಾಡದೆ ಹೋದ್ರೆ ದೇಶ ಅಭಿವೃದ್ಧಿನಲ್ಲಿ ನಿಮ್ಮ ಪಾತ್ರ ಕಡಿಮೆ ಆಗ್ತದೆ. ದೇಶದ ಅಭಿವೃದ್ಧಿ ಜಾಸ್ತಿ ಆಗಬೇಕಾದ್ರೆ ನಿಮ್ಮ ಕ್ವಾಲಿಟಿ ಲೈಫ್ ಇರಬೇಕು. ಅದಕ್ಕೋಸ್ಕರ ನೀವು ಜಾಗೃತರಾಗಿ ಇರಬೇಕು, ನಿಮ್ಮ ಆರೋಗ್ಯದ ಬಗ್ಗೆ ಜಾಗೃತಿ. ಈಗ ಏನಾಗಿದೆ, ಇವು ಯಾಕೆ ಕ್ಯಾನ್ಸರ್ ಯಾಕೆ ಬರ್ತದೆ? ಹೆರಿಡಿಟರಿ ಸ್ವಲ್ಪ ಇರಬಹುದು, ನಿಮ್ಮ ಆಹಾರ, ನಿಮ್ಮ ಜೀವನ ಶೈಲಿ, ಆಹಾರ ತಗೊಳ್ತಕ್ಕಂಥದ್ದು, ಪ್ರತಿದಿನ ನಿಮ್ಮ ಆಹಾರ, ಇದು ಬಹಳ ಮುಖ್ಯ ಆಗ್ತದೆ.
ಅದಕ್ಕೋಸ್ಕರ ನೀವು ಇದರಲ್ಲೆಲ್ಲ ಕೇರ್ಫುಲ್ ಆಗಿರಬೇಕು. ಮತ್ತೆ ಚೆಕಪ್ ಮಾಡಿಸ್ಕೊಳ್ತಕ್ಕಂಥದ್ದು ಬಹಳ ಮುಖ್ಯ. ಅದನ್ನ ನೋಡಿ, ಎಲ್ಲ ಆಸ್ಪತ್ರೆಗಳಲ್ಲೂ ಕೂಡ ಚೆಕಪ್ ಮಾಡೋಕ್ಕೆ ಅವಕಾಶ ಇದೆಯಲ್ಲ. ಸೊ ಅದನ್ನ ತಪ್ಪದೆ ಮಾಡಿಸ್ಕೊಳ್ತಕ್ಕಂಥ ಕೆಲಸ ಮಾಡಿದ್ರೆ ಬಹಳಷ್ಟು ಅನುಕೂಲ ಆಗ್ತದೆ ಅಂತಕ್ಕಂಥ ಮಾತುಗಳನ್ನ ಹೇಳಿ ಈ ಕೀಮೋಥೆರಪಿ ಕೇಂದ್ರವನ್ನ ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿ ಇದರ ಉಪಯೋಗ ಹೆಚ್ಚು ಜನರಿಗೆ ಸಿಗಲಿ ಅಂತೇಳಿ ಆಶಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ನಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡಿ ಇವತ್ತು ಡೇ ಕೇರ್ ಕೀಮೋಥೆರಪಿ ಈ ಒಂದು ಯೂನಿಟ್ನ ಇನಾಗ್ರೇಷನ್ ಮಾಡಿಕೊಟ್ಟು ಕರ್ನಾಟಕದ 16 ಜಿಲ್ಲೆಗಳಲ್ಲಿ ಈ ಒಂದು ಯೋಜನೆಯನ್ನ ಜಾರಿಗೆ ತಂದಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ತಮ್ಮೆಲ್ಲರ ಒಂದು ದೊಡ್ಡ ಚಪ್ಪಾಳಿಯ ಗೌರವದ ನಮಸ್ಕಾರಗಳನ್ನ ತಿಳಿಸ್ಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇವೆ. ಹಾಗೆ ಇವತ್ತಿನ ಕಾರ್ಯಕ್ರಮದ ವಂದನಾರ್ಪಣೆಯನ್ನ ಶ್ರೀಯುತ ಡಾಕ್ಟರ್ ಕುಮಾರಸ್ವಾಮಿ PC ಅವರು, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು, ಮೈಸೂರು ಜಿಲ್ಲೆ, ಇವರು ನೆರವೇರಿಸಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ಈ ಒಂದು ಡೇ ಕೇರ್ ಕೀಮೋಥೆರಪಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿ ನಮಗೆ ಸಾಕಷ್ಟು ಹಿತವಚನಗಳನ್ನು ನೀಡಿದಂಥ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ನಾನು ವೈಯಕ್ತಿಕವಾಗಿ ಮತ್ತು ಇಲಾಖೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಹಾಗೆ ನಮ್ಮೆಲ್ಲರ ನೆಚ್ಚಿನ ಆರೋಗ್ಯ ಸಚಿವರಾದಂತಹ ಡಾಕ್ಟರ್ ದಿನೇಶ್ ಗುಂಡೂರಾವ್ ಸರ್ ಇದ್ದಾರೆ, ಅವರಿಗೂ ಸಹ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ವಂದನಾರ್ಪಣೆಯನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗೆಯೇ ಚಾಮರಾಜ ಕ್ಷೇತ್ರದ ನೆಚ್ಚಿನ ಶಾಸಕರಾದಂಥ ಹರೀಶ್ ಗೌಡ ಸರ್ ಇದ್ದಾರೆ, ಅವರಿಗೂ ಸಹ ನಾನು ವಂದನೆಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗೂ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಸಮಾಜ ಕಲ್ಯಾಣ ಸಚಿವರಾದಂಥ ಮಹದೇವಪ್ಪ ಸರ್ ಅವರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತ ನಮಗೆ ತಿಳಿಸಿರ್ತಾರೆ, ಅವರಿಗೂ ಸಹ ನಾನು ವಂದನೆಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಸಾಹೇಬರು ಭಾಗಿಯಾಗಿ ನಿಮ್ಮ ಜೊತೆಗೆ ನಾವು ಇರ್ತೀವಿ ಅಂತೇಳಿ ನಮಗೆಲ್ಲ ಹಿತವಚನ ನೀಡಿರ್ತಾರೆ, ಅವ್ರಿಗೂ ಸಹ ನಾನು ವಂದನೆಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗೆ ಅಯೂಬ್ ಖಾನ್ ಸರ್ ಅವರು ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷರು, ಅವರಿಗೂ ಸಹ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗೆ ನಮ್ಮ ನೆಚ್ಚಿನ ಜಿಲ್ಲಾಧಿಕಾರಿಗಳಾದಂತಹ ಲಕ್ಷ್ಮೀಕಾಂತ್ ರೆಡ್ಡಿ ಸರ್ ಅವರು ಈ ಒಂದು ಕಾರ್ಯಕ್ರಮವನ್ನು ರೂಪಿಸುವಲ್ಲಿ ಮತ್ತು ಎಲ್ಲ ಹಂತದಲ್ಲಿ ನನಗೆ ಮಾರ್ಗದರ್ಶನವನ್ನು ಮಾನ್ಯರು ನೀಡಿರ್ತಾರೆ, ಅವರಿಗೂ ಸಹ ನಾನು ತುಂಬ ಹೃದಯದ ವಂದನೆಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗೆ ನಮ್ಮೆಲ್ಲರ ಜಿಲ್ಲಾ ಪಂಚಾಯತಿನ CEO ಸರ್ ಆದಂಥ ಉಕೇಶ್ ಕರ್ವರ್ ಸರ್ ಇರ್ತಾರೆ, ಅವರಿಗೂ ಸಹ ನಾನು ವಂದನೆಗಳನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗೆ ಮೈಸೂರು ಕಾರ್ಪೊರೇಷನ್ ಕಮಿಷನರ್ ಇರ್ತಾರೆ, ಅವರಿಗೂ ಸಹ ನಾನು ವಂದನೆಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗೆ ನಮ್ಮ ಮಿಷನ್ ಡೈರೆಕ್ಟರ್ದಂತಹ ಡಾಕ್ಟರ್ ನವೀನ್ ಭಟ್ ಸರ್ ಅವರು ಹಾಜರಿದ್ದು MOU ಎಕ್ಸ್ಚೇಂಜಲ್ಲಿ ಭಾಗಿಯಾಗಿರ್ತಾರೆ ಮತ್ತು ರಾಜ್ಯ ಮಟ್ಟದಲ್ಲಿ ನಮ್ಮ ಎಲ್ಲ ಹಂತದಲ್ಲೂ ನಮಗೆ ಮಾರ್ಗದರ್ಶನವನ್ನು ನೀಡಿರ್ತಾರೆ, ಅವರಿಗೂ ಸಹ ನಾನು ವಂದನೆಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗೆಯೇ ಅವರ ಅನುಪಸ್ಥಿತಿಯಲ್ಲಿ ನಮ್ಮ ಪ್ರಧಾನ ಕಾರ್ಯದರ್ಶಿಗಳು ಆದಂಥ ಹರ್ಷಗುಪ್ತ ಸಾಹೇಬರು, ಹಾಗೆ ನಮ್ಮ ಕಮಿಷನರ್ ಸರ್ ಆದಂಥ ಶಿವಕುಮಾರ್ ಸರ್ ಅವರು ಈ ಒಂದು ಕಾರ್ಯಕ್ರಮ ಸ್ಟಾರ್ಟ್ ಆದಾಗಲಿನಿಂದ ವೈಯಕ್ತಿಕವಾಗಿ ನನಗೆ ಮಾರ್ಗದರ್ಶನ ನೀಡುತ್ತಾರೆ. ಅವರ ಅನುಪಸ್ಥಿತಿಯಲ್ಲಿ ಅವರಿಗೂ ಸಹ ನಾನು ಇಲಾಖೆಯ ಪರವಾಗಿ ಮತ್ತು ವೈಯಕ್ತಿಕವಾಗಿ ವಂದನೆಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗೆ ವೇದಿಕೆ ಮೇಲಿದ್ದಂಥ ಎಲ್ಲ ಗಣ್ಯರಿಗೂ ಸಹ ವಂದನೆಗಳನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗೆ ಮಾಧ್ಯಮ ಮಿತ್ರರು ಈ ಒಂದು ಕಾರ್ಯಕ್ರಮವನ್ನು ಪ್ರಿಂಟ್ ಮೀಡಿಯಾ ಹಾಗೂ ವಿಷಯ ಮೀಡಿಯಾಗಳಲ್ಲಿ ಸಾಕಷ್ಟು ಪ್ರಚಾರವನ್ನು ನೀಡಿ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ಅವರು ಕಾರಣಭೂತರಾಗಿರ್ತಾರೆ, ಅವರಿಗೂ ಸಹ ನಾನು ವಂದನೆಗಳನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗೆ ಅತಿ ಮುಖ್ಯವಾಗಿ ನನ್ನೆಲ್ಲ ಕಾರ್ಯಕ್ರಮ ಅನುಷ್ಠಾನ ಅಧಿಕಾರಿಗಳು, ಮೈಸೂರು ತಾಲೂಕಿನ ತಾಲೂಕು ವೈದ್ಯಾಧಿಕಾರಿಗಳು ಮತ್ತು ಇತರ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಸಹ ನಾನು ವಂದನೆಗಳನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗೆಯೇ ಜಿಲ್ಲಾಸ್ಪತ್ರೆಯ ಜಿಲ್ಲಾ ಶಸ್ತ್ರಚಿಕಿತ್ಸಕರು ಡಾಕ್ಟರ್ ಅಮರ್ನಾಥ್ ಅವರು ಮತ್ತು ಅವರೆಲ್ಲ ತಂಡ, ಅವರಿಗೂ ಸಹ ನಾನು ವಂದನೆಗಳನ್ನು ಹೇಳ್ತಾ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಲ್ಲಿ ನಮಗೆಲ್ಲರಿಗೂ ಮಾರ್ಗದರ್ಶನ ನೀಡಿದಂತೆ ಎಲ್ಲರಿಗೂ ನಾನು ವಂದನೆಗಳನ್ನ ಹೇಳ್ತಾ ನನ್ನ 2 ಮಾತುಗಳನ್ನು ವಂದನಾರ್ಪಣೆ ಭಾಷಣವನ್ನು ಮುಗಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.
ಕಾರ್ಯಕ್ರಮದ ಮುಖ್ಯ ಅರಿವರಿಗಳಾದ ಪೊಲೀಸ್ ಇಲಾಖೆ ಮತ್ತು ಮಾಧ್ಯಮ ಇಲಾಖೆ ಇಬ್ಬರಿಗೂ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಮತ್ತೆ ಎಲ್ಲ ನಮ್ಮ ಈ ಕಾರ್ಯಕ್ರಮ ಆಗಮಿಸಿರ್ತಕ್ಕಂಥ ಗಣ್ಯರು ಮತ್ತು ಎಲ್ಲರಿಗೂ ಲಘು ಉಪಹಾರದ ವ್ಯವಸ್ಥೆ ಇದೆ, ದಯಮಾಡಿ ಸ್ವೀಕರಿಸಿ ಹೋಗ್ಬೇಕು. ಎಲ್ಲರೂ ಲಘು ಉಪಹಾರ ಇದೆ, ದಯಮಾಡಿ ಸ್ವೀಕರಿಸಿ ಹೋಗ್ಬೇಕು.